ನಮಸ್ಕಾರ. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಈ ಡಯಾಬಿಟಿಸ್ ಮತ್ತು ಕೊಬ್ಬಿನಾಂಶ ಕೊಲೆಸ್ಟ್ರಾಲ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆದ ನಂತರ ನನ್ನ ಡಯಟಿಷಿಯನ್ ಅನಿತಾ ಅವರು ಡಯಾಬಿಟಿಸ್ ಮತ್ತು ಕೊಲೆಸ್ಟ್ರಾಲ್ ಇರೋರು ಯಾವ ಥರ ಊಟ ಮಾಡಬೇಕು ಅಂತ ಅನ್ನೋದು ಹೇಳ್ತಾರೆ. ನನ್ನ ಡಯಾಬಿಟಿಸ್ ಪೇಷಂಟ್ಸ್ಗೆ ಯಾಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲಿಂದ ನಮ್ಗೆ ಏನು ತೊಂದರೆ ಬರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕ್ಕೋಸ್ಕರ ಬಂದಿದ್ದೀನಿ. ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋಣ. ಫಸ್ಟ್ ಥಿಂಗ್ ನಾವು ಎಲ್ಲ ಡಾಕ್ಟರ್ಸು ಮಾಡೋದು ಏನಪ್ಪ ಅಂದರೆ ಡಯಾಬಿಟಿಸ್ ಇದೆಯಾ, ಶುಗರ್ ಚೆಕ್ ಮಾಡಿದ್ರಾ? ಹೌದು, ಶುಗರ್ ಚೆಕ್ ಮಾಡಿದೆ. ಶುಗರ್ ಚೆಕ್ ಮಾಡಿದ್ಮೇಲೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿದ್ವಾ ಅಂತ ಕೇಳ್ತೀವಿ. ಯಾಕೆ ಕೊಲೆಸ್ಟ್ರಾಲ್ ಬಗ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ? ಡಯಾಬಿಟಿಸ್ಗೂ ಕೊಲೆಸ್ಟ್ರಾಲ್ಗೆ ಏನು ಸಂಬಂಧ? ಯಾಕೆ ಡಯಾಬಿಟಿಸ್ ಇರೋ ಪೇಷಂಟ್ಸ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ? ತುಂಬ ಎಲ್ಲರಿಗೂ ಅನುಮಾನ ಇರುತ್ತೆ. ಇದು ಬಹುಶಃ ನೀವು ನೋಡಿರ್ಬೋದು, ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೂ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಅವ್ರಿಗೆ ಎದೆನೋವು ಬರೋದಿಲ್ಲ. ಬರದೇ ಇದ್ದಾಗ ಏನಾಗುತ್ತೆ, ಅವ್ರು ಹಾರ್ಟ್ ಅಟ್ಯಾಕ್ ಆದಮೇಲೆ ಸಿವಿಯಾರಿಟಿ ಜಾಸ್ತಿ ಆದಾಗ ಆವಾಗಲೇ ಅವ್ರಿಗೆ ಗೊತ್ತಾಗೋದು ಹಾರ್ಟ್ ಅಟ್ಯಾಕ್ ಆಗಿದೆ, ಮುಂಚೆ ನನಗೆ ಗೊತ್ತೇ ಆಗಿಲ್ಲ, ನನಗೆ ಎದೆನೋವೇ ಬಂದಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಡಯಾಬಿಟಿಸಿಗೆ ಸಂಬಂಧಪಟ್ಟಿದ್ದು. ಸೊ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದೆ ಇದ್ದರೆ ಬರೋಂಥ ಪ್ರಾಬ್ಲಮ್ಸ್ ಇವೆಲ್ಲ. ಸೊ ಹಾಗಾಗಿ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ, ಡಯಾಬಿಟಿಸ್ನ ಕಂಟ್ರೋಲ್ ಇಡಬೇಕು. ಡಯಾಬಿಟಿಸ್ ಕಂಟ್ರೋಲ್ ಇಡದೇ ಇದ್ದರೆ ಏನೇನಾಗುತ್ತೆ? ಹೈ ಶುಗರ್ಸ್ ಏನಾಗುತ್ತೆ, ಎಕ್ಸ್ಟ್ರಾ ಶುಗರ್ ಏನಾಗುತ್ತೆ, ಸ್ಟೋರೇಜ್ ಅಂತ ಹೇಳ್ತೀವಿ. ಹೆಂಗೆ ಸ್ಟೋರ್ ಆಗುತ್ತೆ? ಡೈರೆಕ್ಟಾಗಿ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಎಲ್ಲಿ ಕನ್ವರ್ಟ್ ಆಗುತ್ತೆ? ಲಿವರಲ್ಲಾಗುತ್ತೆ, ಮಸಲ್ಸಲ್ಲಾಗುತ್ತೆ, ಬ್ಲಡ್ ವೆಸಲ್ಸಲ್ಲಾಗುತ್ತೆ, ಎಲ್ಲ ಕಡೆ ಫ್ಯಾಟಾಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕನ್ವರ್ಷನ್ ಏನಾಗುತ್ತೆ, ನೀವು ಸ್ಟೋರ್ ಆಗ್ತಾ ಬರುತ್ತೆ. ಯಾಕೆ ಸ್ಟೋರ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ನಾವೇನು ತಿಂದೇ ಇದ್ದಾಗ ಅದೆಲ್ಲ ರಿಲೀಸ್ ಔಟ್ ಆಗಬೇಕು. ರಿಲೀಸ್ ಆಗಿ ನಮ್ಮ ಬಾಡಿಗೆ ಎನರ್ಜಿ ಲೆವೆಲ್ ಕೊಡಬೇಕು. ಅದಕ್ಕೋಸ್ಕರ ಅದು ಸ್ಟೋರ್ ಆಗ್ತಾ ಬರುತ್ತೆ. ಸೊ ನೀವು ನೋಡಿರ್ಬೋದು, ಮೋಸ್ಟ್ ಆಫ್ ದ ಡಯಾಬಿಟಿಕ್ ಪೇಷಂಟ್ಸು ಸುಮ್ಮನೆ ಏನೋ ಜನರಲ್ ಸ್ಕ್ಯಾನಿಂಗ್, ಹೊಟ್ಟೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೋಗ್ತಾರೆ. ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿದಾಗ ಏನಾಗುತ್ತೆ, ಸರ್ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿದಾಗ ನಾನು ಸ್ಕ್ಯಾನಿಂಗಲ್ಲಿ ಬಂದಿದೆ, ನನ್ನ ಸ್ಕ್ಯಾನಿಂಗಲ್ಲಿ ಹೇಳ್ತಾ ಇದ್ದಾರೆ ನನಗೆ ಫ್ಯಾಟಿ ಲಿವರ್ ಆಗಿಬಿಟ್ಟಿದೆ ಸರ್ ಅಂತ ಹೇಳ್ತಾರೆ. ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೂ ನೀವು ಸ್ಕ್ಯಾನ್ ಮಾಡಿ ನೋಡಿ, 90% ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದಿರೋರಿಗೆ ಫ್ಯಾಟಿ ಲಿವರ್ ಇದ್ದೇ ಇರುತ್ತೆ. ಯಾಕೆ? ನಾನು ಆವಾಗಲೇ ಹೇಳಿದೆ, ಶುಗರು, ಎಕ್ಸ್ಟ್ರಾ ಶುಗರ್ಸು ಫ್ಯಾಟಾಗಿ ಕನ್ವರ್ಟ್ ಆಗಿ ಬಾಡೀಲಿ ಸ್ಟೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಫ್ಯಾಟ್ ಕಲೆಕ್ಷನ್ ಸ್ಟೋರ್ ಆಗ್ತಾ ಹೋಗುತ್ತೋ, ಲಿವರಲ್ಲಿ ಪ್ಲಸ್ ಬ್ಲಡ್ ವೆಸಲ್ ಸ್ಟೋರ್ ಆಗೋಕ್ಕೆ ಹೋಗುತ್ತೆ, ಬ್ಲಡ್ ವೆಸಲ್ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲಾಕ್ ಆದಾಗ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಹಾಗಾಗಿ ನಾವು ಡಯಾಬಿಟಿಕ್ ಇರೋ ಪೇಷಂಟ್ಸು ಕೊಲೆಸ್ಟ್ರಾಲ್ನ ಆವಾಗವಾಗ ಚೆಕ್ ಮಾಡಬೇಕು. ಸರ್ ಕೊಲೆಸ್ಟ್ರಾಲಲ್ಲಿ ಯಾವುದನ್ನು ಚೆಕ್ ಮಾಡಬೇಕು, ಯಾವ್ದು ಇಂಪಾರ್ಟೆಂಟು? 5 ಥರ ಕೊಲೆಸ್ಟ್ರಾಲ್ ಇದೆಯಲ್ಲ, ಯಾವ್ದು ಇಂಪಾರ್ಟೆಂಟು? ವೆಲ್, ನಾವು ಹೇಳಬೇಕು ಅಂದರೆ ಎಲ್ಲ ಥರ ಕೊಲೆಸ್ಟ್ರಾಲು ಚೆಕ್ ಮಾಡಬೇಕು, ಅದೆಲ್ಲನೂ ಇಂಪಾರ್ಟೆಂಟ್. ಬಟ್ ಆ್ಯಸ್ ಎ ಲೇಮ್ಯಾನ್, ಆ್ಯಸ್ ಎ ನಾರ್ಮಲ್ ಪೇಷಂಟ್ಸ್ ಇರೋರು ಮೋಸ್ಟ್ ಇಂಪಾರ್ಟೆಂಟ್ ನಾವು ಹೇಳ್ತೀವಿ LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಅನ್ಟೆಂಟ್ ಕೊಲೆಸ್ಟ್ರಾಲ್, ಅದಕ್ಕೆ LDL ಕೊಲೆಸ್ಟ್ರಾಲ್ ಅಂತ ಕರೀತಾರೆ. ಆ ಕೊಲೆಸ್ಟ್ರಾಲು 100ಕ್ಕೆ ಒಳಗೆ ಇದ್ದರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿದೆ, ಪ್ಲಸ್ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಚೆನ್ನಾಗಿದೆ ಅಂತ ಲೆಕ್ಕ. ಅದಕ್ಕೋಸ್ಕರ ಆವಾಗವಾಗ LDL ಲೆವೆಲ್ ಚೆಕ್ ಮಾಡ್ತಾ ಇರಬೇಕು. ಇನ್ನೊಂದು ವೆರಿ ಕಾಮನ್, ಈ ಟ್ರೈಗ್ಲಿಸರೈಡ್ ಅಂತ ನೀವು ಕೇಳಿರ್ಬೋದು. ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೂ ನೀವು ಟ್ರೈಗ್ಲಿಸರೈಡ್ ಚೆಕ್ ಮಾಡಿ, ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿಬಿಡುತ್ತೆ. ಈ ಡೈರೆಕ್ಟಾಗಿ ಕನ್ವರ್ಟ್ ಆಗ್ತಾ ಇದೆ, ಅದರಿಂದ ಟ್ರೈಗ್ಲಿಸರೈಡ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನು ಕೂಡ ಆವಾಗವಾಗ ಚೆಕ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ HDL ಅಂತ ನೀವು ಕೇಳಿರ್ಬೋದು, ಗುಡ್ ಕೊಲೆಸ್ಟ್ರಾಲ್ ಅಂತ. ಆ ಗುಡ್ ಕೊಲೆಸ್ಟ್ರಾಲು ಚೆಕ್ ಮಾಡಬೇಕು. ಆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಗುಡ್ ಕೊಲೆಸ್ಟ್ರಾಲ್ನ ನೀವು ಕಂಟ್ರೋಲ್ ಮಾಡದೇ ಇದ್ದರೆ, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಅವೆಲ್ಲ ನಿಮಗೆ ಹಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸ್ಟೋರೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೀಗೆ ಹಲವಾರು ತೊಂದರೆಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ನಾವು ಎವ್ರಿ 6 ಮಂತ್ಸ್, 6 ತಿಂಗಳಿಂದ 1 ವರ್ಷಕ್ಕೊಂದ್ಸರಿ ಚೆಕ್ ಮಾಡಿಕೊಂಡು ನೀವು ಕಂಟ್ರೋಲ್ ಇದೆಯಾ ಅಲ್ವ ಅಂತ ಚೆಕ್ ಮಾಡಿ. ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ, ಈ ಕೊಲೆಸ್ಟ್ರಾಲ್ ರನ್ಸ್ ಇನ್ ಫ್ಯಾಮಿಲೀಸ್ ಅಂತೀವಿ. ತಂದೆ ತಾಯಿ, ಅಪ್ಪ ಅಮ್ಮ, ಅವ್ರು ಯಾರಿಗಾರ ನಿಮಗೆ ಕೊಲೆಸ್ಟ್ರಾಲ್ ಇದ್ದರೆ ಅದು ನಿಮ್ಮ ಜೆನೆಟಿಕಲ್ಲಿ ಬಂದುಬಿಟ್ಟಿರ್ತದೆ. ಅದು ಡಯಾಬಿಟಿಸ್ ಜೊತೆಗೆ ಸೇರಿಕೊಂಡಾಗ ಡಬಲ್ ಎಫೆಕ್ಟ್ ಅಂತ ಹೇಳ್ತೀವಿ, ಡಬಲ್ ಎಡ್ಜ್ ಸೋರ್ಡ್ ಅಂತ ಹೇಳ್ತೀವಿ. ಆ ಥರ ಆಗ್ಬಿಟ್ಟು 2 ಕಡೆಯೂ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ತೊಂದರೆ ಕೊಟ್ಬಿಡುತ್ತೆ. ಸೊ ನೀವು ಕೊಲೆಸ್ಟ್ರಾಲ್ನ ಚೆಕ್ ಮಾಡಿ ಮಾನಿಟರ್ ಮಾಡ್ತಾ ಬನ್ನಿ. ಡಾಕ್ಟ್ರೆ, ಹೇಗೆ ನಾನು HDL ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ಕೊಬೋದು ಅಂತ ನೀವು ಕೇಳ್ಬೋದು. ಹಲವಾರು ರೆಮಿಡೀಸ್ ಇದೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ ವಾಕಿಂಗ್ ಚೆನ್ನಾಗಿ ಮಾಡಿ ಅಂತೀವಿ. ಚೆನ್ನಾಗಿ ವಾಕಿಂಗ್ ಮಾಡೋದ್ರಿಂದ HDL ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಇಂಡೈರೆಕ್ಟಾಗಿ ಕಮ್ಮಿ ಆಗ್ತಾ ಬರುತ್ತೆ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಗುಡ್ ಡಯಟಲ್ಲಿ ಕೆಲವು ಡಯಟಲ್ ಚೇಂಜಸಲ್ಲಿ ನಾವೇನು ಮಾಡ್ತೀವಿ, ಫ್ಯಾಟ್ ರೆಸ್ಟ್ರಿಕ್ಷನ್ಸ್ ಮಾಡಿ, ಚೀಸ್ ರೆಸ್ಟ್ರಿಕ್ಷನ್ಸ್ ಮಾಡಿ, ಹಲವಾರು ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿ, ಮೈದಾ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡಿ, ಶುಗರ್ ಕಂಟ್ರೋಲ್ ಇಟ್ಕೊಳ್ಳಿ. ಇವೆಲ್ಲ ಮಾಡೋದ್ರಿಂದ ಇಂಡೈರೆಕ್ಟಾಗಿ ನಿಮ್ಮ ಡಯಾಬಿಟಿಸಿಂದ ಕೊಲೆಸ್ಟ್ರಾಲ್ ಲೆವೆಲ್ ಡ್ರಾಪ್ ಆದರೆ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ ಚಾನ್ಸಸ್ ಇರದೇ ಇರುತ್ತೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಅರ್ಥ ಮಾಡ್ಕೊಬೇಕು, ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋಕ್ಕೆ ಇರ್ಬೋದು. ನೀವು ಕೇಳ್ಬೋದು, ಡಾಕ್ಟ್ರ್ ಯಾಕೆ ನಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಬೇಕಲ್ವಾ, ನಮ್ಮ ಕೊಲೆಸ್ಟ್ರಾಲ್ ಹೆಲ್ಪ್ ಆಗುತ್ತಲ್ವ ನಮಗೆ ಅಂತ. ಹೌದು, ಹೆಲ್ಪ್ ಆಗುತ್ತೆ. ಏನೇ ಹೆಲ್ಪ್ ಆದರೂ ಕೂಡ ಲಿಮಿಟೆಡ್ ಕ್ವಾಂಟಿಟಿ. ಯಾವಾಗ ಎಕ್ಸಸ್ ಆಗುತ್ತೋ ಆ ಬಾಡಿ ತಡೆಯೋಕ್ಕಾಗದೇ ಇದ್ದಾಗ ತೊಂದರೆ ಕೊಟ್ಬಿಡುತ್ತೆ.
ಸೊ ನೀವು ಕೇಳಿರ್ಬೋದು ಎಷ್ಟೊಂದು ಜನ ಪೇಷಂಟ್ಸು ಅವರು ಹೇಳ್ತಾರೆ ನನ್ನ ಕೊಲೆಸ್ಟ್ರಾಲ್ ನಾನು ದಿನ ಅಷ್ಟು ಇದು ತಿಂತೀನಿ ನಾನ್ ವೆಜ್ ತಿಂತೀನಿ ದಿನ ಡ್ರಿಂಕ್ಸ್ ಮಾಡ್ತೀನಿ ನನ್ನ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿನೇ ಇರುತ್ತೆ ನನಗೇನು ತೊಂದರೆನಪ್ಪ ಆರಾಮಾಗಿದ್ದೀನಿ ಎಲ್ಲ ಆರಾಮ ಮಾಡ್ಕೊಂಡಿದ್ದೀನಿ ಅಂತ. ಮೇ ಬಿ ಅವ್ರ ಜೆನೆಟಿಕ್ ಹಿಸ್ಟ್ರಿ ಆಗಿರ್ಬೋದು. ನೀವು ನೋಡಿರ್ಬೋದು ಈ ಸೌತ್ ಇಂಡಿಯನ್ ಕಂಪೇರ್ ಮಾಡಿದ್ರೆ ಅಥವಾ ನಾರ್ತ್ ಇಂಡಿಯನ್ ಕಂಪೇರ್ ಮಾಡಿದ್ರೆ ಅವ್ರ ಬಿಲ್ಟು ಅವ್ರ ಟೆಕ್ಸ್ಚರ್ಸು ಅವರೆಲ್ಲ ಟೋಟ್ಲಿ ಡಿಫ್ರೆಂಟ್ ಆಗಿರ್ತದೆ. ಸೊ ಹಾಗಾಗಿ ಅವ್ರು ತಿನ್ನೋ ಫುಡ್ನ ನಾವು ತಿನ್ನೋಕ್ಕಾಗಲ್ಲ. ನಾವು ಸೌತ್ ಇಂಡಿಯನ್ಸ್ ಟೋಟಲ್ ನಮ್ಮ ರೈಸ್ ಈಟರ್ಸ್ ನಾವು. ಅವ್ರು ಮೋರ್ ಆಫ್ ಎ ಬೇರೆ ಥರ ತಿಂದು ಅವ್ರಿಗೆ ಚೆನ್ನಾಗೆ ಅವ್ರ ಬಾಡಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ನಾವು ಈ ನಮ್ಮ ಡಯಟ್ ನಿಮ್ಮ ತಂದೆ ತಾಯಿ ನಿಮ್ಮ ಅಜ್ಜಿ ತಾತ ಯಾವ ಥರ ಡಯಟ್ ಫಾಲೋ ಮಾಡಿದ್ರೋ ನೀವು ಅದೇ ಥರ ಫಾಲೋ ಮಾಡಿ. ಅದು ನಿಮಗೆ ಹೆಲ್ಪ್ ಆಗುತ್ತೆ. ನೀವು ನೋಡಿರ್ಬೋದು ಎಷ್ಟೊಂದು ಜನ ನಾವು ಕೆಲವೊಂದು ನಮ್ಮ ಕಮ್ಯುನಿಟಿಯಲ್ಲೇ ನೋಡಿದಾಗ ಕೂರ್ಗಿ ಪೀಪಲ್ಸು ನಾವು ಜಾಸ್ತಿ ನಾನ್ ವೆಜ್ ತಿಂತಾರೆ, ಅವ್ರಿಗೇನು ಆಗಲ್ಲ. ಬಟ್ ಆ್ಯಸ್ ವೆಲ್ ಆಸ್ ನಾವು ಜಾಸ್ತಿ ತಿನ್ನೋಕ್ಕೆ ಹೋದಾಗ ನಮಗೆ ತೊಂದರೆ ಆಗುತ್ತೆ. ಯಾಕೆಂದರೆ ಅವ್ರ ಹೈ ಲಿವಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಅವರು ಎಕ್ಸ್ಟ್ರಾ ವರ್ಕ್ ಮಾಡ್ತಾರೆ, ಎಕ್ಸ್ಟ್ರಾ ಲೋಡ್ ಇರ್ತದೆ, ಅವೆಲ್ಲ ಕರಗಿಸೋಕ್ಕೆ ಶಕ್ತಿ ಇರ್ತದೆ. ಬಟ್ ನಮ್ಮಲ್ಲಿ ಅವನ್ನೆಲ್ಲ ಕರಗಿಸೋಕ್ಕಾಗಲ್ಲ. ನಮ್ಮದು ಮೋರ್ ಆಫ್ ಎ ಸೆಡೇಟ್ರಿ ಲೈಫ್ ಸ್ಟೈಲ್, ನಮ್ಮ ಮೋರ್ ಆಫ್ ಎ ಟೇಬಲ್ ಜಾಬ್ಸ್, ಕೂತ್ಕೊಂಡು ಕೆಲಸ ಮಾಡೋಂಥವ್ರದ್ದೇ ಜಾಸ್ತಿ ಜನ ಇರ್ತಾರೆ. ಅಂಥವರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಬೇಗ ಬಿಲ್ಡಪ್ ಆಗಿಬಿಡುತ್ತೆ, ಅದು ಎಫೆಕ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಕೇಳ್ಬೋದು ಡಯಾಬಿಟಿಕ್ ಪೇಷಂಟ್ಸ್ಗೆ ಯಾಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ. ವೆಲ್ ನಾನು ಹೇಳೋದಿಷ್ಟೇ, ಡಯಾಬಿಟಿಕ್ ಪೇಷಂಟ್ಸಲ್ಲಿ ನೀವು ಕೇಳಿರ್ಬೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಈ ಲಿಪಿಡ್ ಮೆಟಬಾಲಿಸಮ್ಗೆ ಎಫೆಕ್ಟ್ ಮಾಡುತ್ತೆ. ಲಿಪಿಡ್ ಸರಿಯಾಗಿ ಮೆಟಬಲೈಸ್ ಆಗೋಲ್ಲ, ಅದರಿಂದ ನಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ. ಪ್ಲಸ್ ಮೋರ್ ಓವರ್ ನಾನು ಆವಾಗಲೇ ಹೇಳಿದೆ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬ ದಪ್ಪ ಇರ್ತಾರೆ. ಆ ದಪ್ಪ ಇರೋರಲ್ಲಿ ಕೂಡ ಬೇಗ ಡಯಾಬಿಟಿಸ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಅದು ಕೂಡ ಪ್ಲಸ್ ಡಯಾಬಿಟಿಸೇ ಒಂದು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಡಯಾಬಿಟಿಸ್ ನಮ್ಮ ಬಾಡಿ ಮೇಲೆ ಒಂಥರ ಇನ್ಫ್ಲಮೇಷನ್ ಥರ ಮಾಡ್ತಾ ಇರ್ತದೆ. ಆ ಇನ್ಫ್ಲಮೇಷನ್ನಿಂದ ಕೂಡ ನಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ಮೆಡಿಕೇಷನ್ಸಿಂದ ಕೂಡ ಡಯಾಬಿಟಿಸಲ್ಲಿ ಡಯಾಬಿಟಿಕ್ ಮೆಡಿಕೇಷನ್ಸ್ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಹೀಗೆ ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ, ಹಲವಾರು ಕಾರಣಗಳಿಂದ ಡಯಾಬಿಟಿಸ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಶುಗರ್ ಲೆವೆಲ್ಸ್ ಅಪ್ ಆ್ಯಂಡ್ ಡೌನ್ ಆಗೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ ನಿಮ್ಮದೆಲ್ಲ ತೊಂದರೆ ಕೊಟ್ಬಿಡುತ್ತೆ. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡಯಾಬಿಟಿಕ್ ಪೇಷಂಟ್ಸು ಕೊಲೆಸ್ಟ್ರಾಲ್ ಲೆವೆಲ್ನ ಚೆಕ್ ಮಾಡಬೇಕು. ಚೆಕ್ ಮಾಡಿಕೊಂಡು ಎಷ್ಟಿದೆ ಅಂತ ನೋಡಿಕೊಂಡು ನೀವು ಮ್ಯಾನೇಜ್ ಮಾಡ್ತಾ ಬಂದರೆ ಏನು ಪ್ರಾಬ್ಲಮ್ಸು ಬರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ನಾವು ಏನಂತ ಹೇಳ್ತೀವಿ, ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೂ ಅವ್ರ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋಲ್ಲ. ಓನ್ಲಿ ಥಿಂಗ್ ಕೆಲವೊಂದು ಡಯಾಬಿಟಿಕ್ ಪೇಷಂಟ್ಸ್ ಕಂಟ್ರೋಲ್ ಇಲ್ಲದೆ ಇರೋ ಪೇಷಂಟ್ಸ್ಗೆ ಮಾತ್ರ ಡಯಾಬಿಟಿಸಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದನ್ನು ನೀವು ನೋಡಿಕೊಂಡು ಅದನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಇಟ್ ಈಸ್ ಡೆಫಿನೆಟ್ಲಿ ರಿಸ್ಕ್ ಫ್ಯಾಕ್ಟರ್ನ ನೀವು ರಿಡ್ಯೂಸ್ ಮಾಡ್ಬೋದು. ರಿಡ್ಯೂಸ್ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಅಂತ ಆಗೋಂಥ ಪ್ರಾಬ್ಲಮ್ಸ್ಗಳನ್ನ ನೀವು ತಡೆಗಟ್ಬೋದು, ಸಾಲ್ವ್ ಮಾಡ್ಬೋದು. ಇದನ್ನು ನೀವು ಮಿಸ್ ಮಾಡಿದ್ರೆ ಅದು ನಿಮಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳ್ದಂಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೂ ಕೂಡ ಕೊಲೆಸ್ಟ್ರಾಲಿಂದ ನಿಮ್ಮ ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಮತ್ತೂ ಬರ್ಬೋದು. ಸೊ ಒಂದಕ್ಕೊಂದಕ್ಕೆಲ್ಲನೂ ಸಂಬಂಧ ಇದೆ. ಸೊ ಹಾಗಾಗಿ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಿ, ಕೊಲೆಸ್ಟ್ರಾಲ್ ಅವಾಗವಾಗ ಚೆಕ್ ಮಾಡ್ಕೊಳ್ಳಿ, ಬಿ ಪಿ ಹೇಗಿದೆ ಅಂತ ನೋಡ್ಕೊಳ್ಳಿ, ಇವನ್ನೆಲ್ಲನೂ ಮ್ಯಾನೇಜ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಹೆಂಗಾರ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದರೆ ಕೆಲವೊಂದು ಮೆಡಿಕೇಷನ್ಸ್ ಡಾಕ್ಟ್ರು ಸ್ಟಾರ್ಟ್ ಮಾಡ್ತಾರೆ. ಆ ಮೆಡಿಕೇಷನ್ಸ್ ಅಷ್ಟೇ ಮಿಸ್ ಮಾಡ್ದಂಗೆ ಏನು ಟೈಮ್ ಕೊಟ್ಟಿದ್ದಾರೋ ಅದೇ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಿ. ನೀವು ಮೆಡಿಸಿನ್ಸ್ನ ನಿಲ್ಸೋಕೆ ಹೋಗಬಾರ್ದು. ನಿಮ್ಮ ಡಾಕ್ಟರ್ ಹತ್ರ ಹೋಗಿ 3 ಮಂತ್ಸೋ 6 ಮಂತ್ಸೋ ಯಾವ ಥರ ಕೊಟ್ಟಿದ್ದಾರೋ ಕೇಳಿ, ಅವ್ರಿಗೆ ನಿಮ್ಗೆ ರೆಕಮೆಂಡ್ ಮಾಡಿದ್ರೆ ನಿಲ್ಲಿಸ್ಬೋದು ಅಂದರೆ ಮಾತ್ರ ನಿಲ್ಲಿಸಿ. ಅಬ್ರಪ್ಟಾಗಿ ಯಾವುದೇ ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ನ ನಿಲ್ಸೋಕೆ ಹೋಗಬಾರ್ದು. ಅದು ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಡಯಟಿಷನ್ನು ನಿಮಗೆ ಡಯಟ್ ಬಗ್ಗೆ ಹೇಳಿರ್ತಾರೆ, ಯಾವ ಥರ ಡಯಾಬಿಟಿಕ್ ಪೇಷಂಟ್ಸು ಡಯಟ್ನ ಫಾಲೋ ಮಾಡಿದ್ರೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ ಅಂತ. ಅದನ್ನು ಕೂಡ ಕೇಳಿಕೊಂಡು ಅದನ್ನು ಕೂಡ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ವಿತ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಚೆನ್ನಾಗೇ ಇರುತ್ತೆ. ಏನು ಪ್ರಾಬ್ಲಮ್ಮು ಬರ್ದಂಗೆ ಸೇಫ್ ಗಾರ್ಡ್ ಮಾಡ್ಬೋದು ಅಂತ ಹೇಳ್ತಾ ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.